ಸರ್ಕಾರಿ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ ಮರಳುಕೊಲ್ಪ SM ಈ ಎರಡೂ ಶಾಲೆಗಳಲ್ಲಿ 92 ಮತ್ತು 93 ಪ್ರಾಥಮಿಕ ಶಾಲೆ ಅಂದರೆ 7ನೇ ವರ್ಗ, ಆಮೇಲೆ 95, 96 10ನೇ ವರ್ಗದಲ್ಲಿ ವ್ಯಾಸಂಗ ಮಾಡಿರ್ತಕ್ಕಂಥ ಹಳೆಯ ಎಲ್ಲ ವಿದ್ಯಾರ್ಥಿಗಳು ಈ ಕೂಡಲ ಸಂಗಮ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ 2025 ಈ ಒಂದು ಕಾರ್ಯಕ್ರಮದ ನಡೀತಕ್ಕಂಥ ಈ ಕ್ಷೇತ್ರದ ದೇವರಾಗಿರ್ತಕ್ಕಂಥ ಮತ್ತು ಪುಣ್ಯಕ್ಷೇತ್ರದ ಅಧಿಪತಿ ಆಗಿರ್ತಕ್ಕಂಥ ಸಂಗಮೇಶ್ವರನಲ್ಲಿ ಮತ್ತು ಬಸವೇಶ್ವರನಲ್ಲಿ ನಮ್ಮ ನಮನಗಳನ್ನು ಸಲ್ಲಿಸ್ತಾ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಆತ್ಮೀಯರು, ನಿವೃತ್ತ ದೈಹಿಕ ಶಿಕ್ಷಕರಾಗಿರ್ತಕ್ಕಂಥ ಆರ್ಯಮನ್ ಹುಂಡೇಕಾರ್ ಗುರುಗಳೇ, ಅದೇ ರೀತಿಯಾಗಿ ನನ್ನ ಜೊತೆಗೆ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರ್ತಕ್ಕಂಥ SS ಬೀಳಿಗಿ ಸಾರೆ, ಅದೇ ರೀತಿಯಾಗಿ ಇನ್ನೊಬ್ಬ ನನ್ನ ಜೊತೆಗೇ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ಹೊದ್ಲೂರು ಸರ್ ಅವರೇ, ಅದೇ ರೀತಿಯಾಗಿ ದೈಹಿಕ ಶಿಕ್ಷಕರಾಗಿ ನಿವೃತ್ತರಾಗಿರ್ತಕ್ಕಂಥ ಆತ್ಮೀಯರು, ನನ್ನ ಜೊತೆ ಕೆಲಸ ಮಾಡಿರ್ತಕ್ಕಂಥ HT ಬಾಳಕ್ನವ್ರು ಸಾರೆ, ಅದೇ ರೀತಿಯಾಗಿ NB ದಿಡ್ಡಿಮನಿ ಸಾರೆ, ಅದೇ ರೀತಿಯಾಗಿ ನನ್ನ ಜೊತೆಗೆ ಮರಳದಲ್ಲಿ ಕೆಲಸ ಮಾಡಿ ಸರ್ಕಾರಿ ಪ್ರೌಢಶಾಲೆ ಚಿತ್ರಿಗೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತಿ ಹೊಂದಿರತಕ್ಕಂಥ SS ಮೇಟಿ ಸರ್ ಅವರೇ, ಅದೇ ರೀತಿಯಾಗಿ ಇನ್ನೂ ಸರ್ಕಾರಿ ಸೇವೆಯಲ್ಲಿ ಉಪನ್ಯಾಸಕರಾಗಿ ಕೆಲಸ ನಿರ್ವಹಿಸ್ತಕ್ಕಂಥ ಬರುವ ದಿನಗಳಲ್ಲಿ ನಿವೃತ್ತಿ ಆಗ್ತಕ್ಕಂಥ ನಮ್ಮ ಸೋದರಿ ಸಮನಾಗಿರ್ತಕ್ಕಂಥ ಶ್ರೀಮತಿ ಉಪ್ನಾಳ್ ಮೇಡಮ್ ಅವರವರೇ, ಅದೇ ರೀತಿಯಾಗಿ ನಮ್ಮ ಜೊತೆಗೇ ಅದೇ ಅವಧಿಯಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಏನೋ ಕೆಲಸವನ್ನು ನಿರ್ವಹಿಸಿರ್ತಕ್ಕಂಥ SR ಗೌಡ್ರು ಸರ್ ಅವರೇ, ಬಂಡಿವಡ್ಡ ಸರ್ ಅವರೇ ಮತ್ತು HD ಮಾದರ್ ಸರ್ ಅವರೇ ಅಂತಕ್ಕಂಥದ್ದು. ಮತ್ತು ಇಷ್ಟೆಲ್ಲ ನಮ್ಮನ್ನು ಒಟ್ಟುಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಈ 2 ವರ್ಷದ 7ನೇ ಮತ್ತು 10ನೇ ತರಗತಿಯ ಎಲ್ಲ ವಿದ್ಯಾರ್ಥಿನಿಯರೇ ಮತ್ತು ಕೆಲವೊಂದಷ್ಟು ವಿದ್ಯಾರ್ಥಿಗಳು ಕೂಡ ಬೇರೆ ವರ್ಷದಲ್ಲಿ ನಮ್ಮ ಜೊತೆ ಕಲ್ತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಇದ್ದಾರೆ. ನೀವು ಕೂಡ ಕುಟುಂಬ ಸಮೇತರಾಗಿ ಬಂದ್ವಿ, ನಾವು ಕೂಡ ಕೆಲವೊಂದಿಷ್ಟು ಮಂದಿ ಕುಟುಂಬ ಸಮೇತರಾಗಿ ಬಂದೀವಿ. ಇಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಇಷ್ಟೆಲ್ಲ ಆಯೋಜನೆ ಮಾಡ್ಬೇಕಾದ್ರೆ ಅದರ ಕಷ್ಟ ಎಷ್ಟು ಅಂತಕ್ಕಂಥದ್ದು ಕೂಡ ನನಗೊಂದು ಅನುಭವಕ್ಕೆ ಬಂದಿರತಕ್ಕಂಥದ್ದು. ಯಾಕಂದರೆ ಯಾರ್ಯಾರೋ ಎಲ್ಲೆಲ್ಲೇ ಇರ್ತೀರಿ, ನಾವು ಎಲ್ಲೆಲ್ಲೇ ಇರ್ತೀವಿ, ನಮ್ಮ ಎಷ್ಟೋ ಕೌಟುಂಬಿಕ ಸಮಸ್ಯೆಗಳಿರ್ತಾವೆ. ಇವತ್ತು ಇಟ್ಕೊಂಡಂದ್ರೆ ಇಲ್ಲ ಬೇಡ ನಾಳೆಗೆ ಇಟ್ಕೋರಿ, ಅವತ್ತು ನನ್ನ ಕೆಲಸ ಐತಿ ನಿನ್ನ ಕೆಲಸ ಐತಿ ಅಂಥೇಳಿ ಇಷ್ಟೆಲ್ಲ ಜಂಡಾಟದ ಮಧ್ಯದಲ್ಲೂ ಕೂಡ ಎಲ್ಲರನ್ನ ಒಗ್ಗೂಡಿಸಿ ಕೆಲವೊಂದು ನಮ್ಮ ಶಿಷ್ಯ ಬಳಗ ಯಾರೋ ಡೋಣೂರಾಗಿರ್ಬೇಕು, ಮೆರಾಕೋರಾಗಿರ್ಬೋದು, ಸಿಮಿಕೇರಾಗಿರ್ಬೋದು, ಎಲ್ಲರೂ ಕೂಡಿ ಒಂದಿನ ಇಂಥದೇ ಎಲ್ಲರೂ ಕೂಡಿಸ್ತಕ್ಕಂಥ ಒಂದು ಕೆಲಸವನ್ನು ಆ ಜೊತೆಗೆ ನೀವೆಲ್ಲರೂ ಸಹಕಾರ ನೀಡಿ ಇವತ್ತು ನಮ್ಮನ್ನೆಲ್ಲರನ್ನ ಇಲ್ಲಿ ಕೂಡಿಸಿದ್ದೀರಿ. ನಮ್ಮನ್ನು ಎಲ್ಲ ಶಿಕ್ಷಕರನ್ನು ಭೇಟಿ ಮಾಡಿಸೋ ಜೊತೆಗೆ ತಾವು ಕೂಡ ನಮ್ಮ ಭೇಟಿ ಆಗಿದ್ದೀರಿ ಅಂತಕ್ಕಂಥದ್ದು. ಇಂಥ ಸಂತೋಷದ ಕ್ಷಣಗಳನ್ನೇ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ನಾನು ಮಾತನಾಡೋದಕ್ಕೆ ಅಷ್ಟು ಸಂತೋಷ ಇವತ್ತಾಗಿದೆ ಅಂತಕ್ಕಂಥದ್ದು. ಇದು ಮರೋಳ ಕೊಪ್ಪ, ಇದಕ್ಕೆ ನಮ್ಮೆಲ್ಲ ಇಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಭಾಳಷ್ಟು ಅವಿನಾಭ ಸಂಬಂಧ ಇದೆ. ಅವಿನಾಭ ಸಂಬಂಧ ಹೆಂಗಂದ್ರಪ್ಪ ಅಂದ್ರೆ ಒಂದು ಕೌಟುಂಬಿಕ ಸಂಬಂಧ ಇದ್ದಂಗೆ. ನಾವು ಮರೋಳು ಬಿಟ್ಟಾಗಲೇ 20-30 ಆಗಿರ್ಸ್ಬೋದು,
ನಿಮಗೆ ಕಲಿಸಿ ನಮಗೆ ಏನಪ್ಪ 30 ವರ್ಷಗಳಾಗಿರ್ಬೋದು. ಆದರೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಜೊತೆಗಿರ್ತಕ್ಕಂಥ ಒಂದು ಅಭಿಮಾನ ಸಂಬಂಧ ಏನದಲ್ಲ, ಆ ಸಂಬಂಧ ನಮ್ಮೆಲ್ಲರ ನಿಮ್ಮಲ್ಲಿ ಕೂಡಿಸುವಂಥ ಒಂದು ಕೆಲಸವನ್ನು ಮಾಡಿದೆ ಅಂತಕ್ಕಂಥದ್ದನ್ನು ನಾನು ಏನಪ್ಪ ಹೇಳೋಕ್ಕೆ ಇಚ್ಛೆಪಡ್ತೇನೆ ಅಂತಕ್ಕಂಥದ್ದು. ಮತ್ತು ನಾವು ಈ ಶಾಲೆಯಲ್ಲಿ ನಾನು ಬಂದಾಗ 1992ಕ್ಕೆ ಬಂದೆ. ಅದೇ 91ರಾಗ ಈ ಪ್ರೌಢಶಾಲೆ ಆಗಿತ್ತು. ನಾನು ಈ ಮೊರಳಕ್ಕೆ ಬರಬೇಕಾಗಿತ್ತಂದ್ರೂ ಒಂದು ಅನಿರೀಕ್ಷಿತ. ನಾ ರಾಯಚೂರಲ್ಲಿ ಕೆಲಸ ಮಾಡಿಸಿದ್ದೆ, ಟ್ರಾನ್ಸ್ಫರ್ ನಾನು ಚಿತ್ರಗಿಗಾಗಿತ್ತು. ನನ್ನ ಅಲ್ಲಿ ಬಿಡುಗಡೆ ಮಾಡೋದು ಸ್ವಲ್ಪ ತಡ ಆಗೋದು ಕಲ್ಲಬುರ್ಗಿ ಬಂದು ಜಾಯ್ನ್ ಆಗಿಬಿಟ್ಟಿದ್ರು. ಎಲ್ಲಿಗೆ? ಚಿತ್ತರಿಗೆ. ಮತ್ತು ನನ್ನೆಲ್ಲ ಬೇರೆ ಕಡೆ ಕೊಡಬೇಕಲ್ಲ, ಬೇರೆ ಕಡೆ ಎಲ್ಲಿ ಕೊಡ್ತೀವಿ ಅಂತಾರೆ, ಮೊರಳು ಕೊಡ್ತೀನಿ ಅಂದೆ. ನಾವು ಎಲ್ಲರೂ ಕೊಡ್ರಿ ಕೆಲಸ ಮಾಡ್ತೀವಿ, ಕೊಡ್ರಿ ಅಂದು. ಅವಾಗ ಏನಪ್ಪ ನನಗೆ ಮೊರಳಿಗೆ ಕೊಟ್ಟರು. 91ರಾಗ ಪ್ರಾರಂಭ ಆಗಿತ್ತು. ಇಲ್ಲೇ ಶರಣಪ್ಪಣ್ಣವ್ರು ಕುಂತಾರೆ, ಅವರು ಹುಬ್ಬಳ್ಳಿ ಸರು, ಆಮೇಲೆ ತುಂಬಿಗಿ ಸರು, ಹಿರೇಮಠ ಸರು. ಅದಕ್ಕೆ ಸರ್ಕಾರಿ ಏನು ಕೆಲಸ ಅಂದ್ರೆ ನಮ್ಮ ಯಾರು ಬಳಗಾನೂರು ಸರ್ ಅವ್ರು ಒಂದು ಇನ್ಚಾರ್ಜ್ ಕೊಟ್ಟು ಇವರೆಲ್ಲ ಟೀಮ್ನೊಂದಿಗೆ ಆ ಒಂದು ಏನು ಪ್ರೌಢಶಾಲೆ ಪ್ರಾರಂಭ ಮಾಡಿದರು. ನಾನು 92ರೊಳಗೆ ಇಲ್ಲಿ ಬಂದೆ. ನಂತರ ಬಾಳಕ್ನವ್ರು ಸರು, ಆಮೇಲೆ ಬಿಳಿಗಿ ಸರು, ಆಮೇಲೆ ಉಪ್ನಾಳ್ ಮೇಡಮ್ ಅವರು, ತದನಂತರ ಹೊದ್ಲೂರು ಸರು, ತದನಂತರ ಒಂದು 2 ವರ್ಷ ಆಗಿಂದ ಮೇಟಿ ಸರ್ ಬಂದು ಇಲ್ಲೆಲ್ಲರೂ ಒಟ್ಟುಗೂಡಿ ಏನಪ್ಪ ಅಂದ್ರೆ ಸುಮಾರು 10 ವರ್ಷಗಳ ಕಾಲ ನಿಮ್ಮ ಊರಿನಲ್ಲಿ ಸೇವೆ ನೆನಪಿಗೈದು ನಮ್ಮ ಕೆಲಸದಲ್ಲಿ ಎಷ್ಟು ಸಾಧ್ಯ ಆಯಿತೋ ಅಷ್ಟನ್ನು ನಿಮಗೆ ನಾವು ಏನು ಕಲಿಸುವಲ್ಲಿ ನಿಮ್ಮ ಮುಂದಿನ ಭವಿಷ್ಯದ ಬೆಳವಣಿಗೆ ಆಗೋದಕ್ಕೆ ಎಷ್ಟು ಸಾಧ್ಯ ಆಯಿತೋ ಅಷ್ಟು ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡೀವಿ ಅಂತಕ್ಕಂಥದ್ದಕ್ಕೆ ನನಗೆ ತೃಪ್ತಿ ಇದೆ ಅಂತಕ್ಕಂಥದ್ದು. ಈ ಇಷ್ಟೆಲ್ಲ ತೃಪ್ತಿ ಇದೆ. ಆ ಮರೋಳ ಬಗ್ಗೆ ನಮಗೆ ಎಷ್ಟು ಬಾಂಧವ್ಯಗಳದಾವು ಅನ್ನೋದಕ್ಕೆ ಅಂದ್ರೆ ಇದೊಂದು ಸಮಾರಂಭ. ಇದು 2ನೇ ಸಮಾರಂಭ. ನಾನು ಎಲ್ಲಿ ನೋಡಿಲ್ಲ. ಎಲ್ಲೋ ಒಂದು ಸಲ ಕರೆದು 100 ಸನ್ಮಾನ ಮಾಡ್ತಾರೆ. ಈ ಮರಳಕೊಪ್ಪದವರು ಈಗ 2ನೇ ಸಂಬಂಧ. ನಮ್ಮನ್ನು ಕೆಲವು ಹುಡುಗಂದೆ ನಮ್ಮನ್ನು ಊರಾಗ ಬಂದು ನಮ್ಮನ್ನು ಬಡಿತಾರೆ ಮೂರನವರೆಲ್ಲರೂ ಕೂಡ ಅಂತಂದೆ. ಏನು ಮಾಸ್ತರ್ ಹುಚ್ಚಿಡೋತು, ಈ ಹುಡುಗರು ಹುಚ್ಚಿಡೋತು, ಯಾರು ಒಂದು ಸಲ ಗುರುಗಳಿಗೆ ಗುರುವಂದನೆ ಮಾಡ್ತಾರೆ, ಇವರು ಇಷ್ಟು ಮಾಡ್ತಿರಲ್ಲ ಅಂತ ಡೋಣವ್ರಿಗೆ ಅಂದೆ. ಸರ ನಾವು ಮೊರದಾಗ ಇಟ್ಟು ರೀ, ನಾವು ಸಂಘದಾಗ ಇಟ್ಟು ನಾವು ಅಲ್ಲೇ ಕೊಡೋಣ್ರಿ, ಅಲ್ಲೇ ಮಾಡೋಣ ಅಂತಕ್ಕಂಥ ಒಂದು ಏನಪ್ಪ ಅಂದ್ರೆ ಹೇಳಿದೆ. ಇಷ್ಟು ಅದೇ ಒಂದೊಂದು ವರ್ಷದವ್ರು ತಾವೆಲ್ಲ ಕೂಡ್ಬೇಕಂತಕ್ಕಂಥ ಒಂದು ಅಭಿಮಾನ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನದಿಂದ ಏನಪ್ಪ ಅಂದ್ರೆ ಈ ಕಾರ್ಯಕ್ರಮ ಮಾಡಿರಿ ಅಂತಕ್ಕಂಥದ್ದು. ಇನ್ನೊಂದು ಏನಪ್ಪ ಅಂದ್ರೆ ಕೆಲವೊಂದು ಸಲ ಅಲ್ಲೇ ಕೆಲವೊಂದಿಷ್ಟು ಹೇಳಿದರು, ಯಾರು ನಮ್ಮ ಸಿದ್ದಮ್ಮ ಬೋಳಿಯವರು ಹೇಳಿದರು, ಅವಾಗ ಕಲಿಯೋದಕ್ಕೆ ಅವಕಾಶಗಳು ಸೌಲಭ್ಯಗಳು ಕಡಿಮೆ ಇದ್ದವು. ಅವಕಾಶಗಳಿದ್ದು ಸೌಲಭ್ಯಗಳು ಕಡಿಮೆ ಇದ್ದವು. ಹೀಗಂತೆ ಬುಕ್ಕ, ಊಟ, ತತ್ತಿ, ರಾಗಿ ಮಾಲ್ಟು, ಹಾಲು, ಬೂಟು ಇವೇನೂ ಇರಲಿಲ್ಲ ಅವಾಗ. ನಿಮ್ಮ ಮನೆ ಪುಸ್ತಕ ನೀವೇ ತರಬೇಕು, ನಾವು ಶಾಲೆಗೆ ಕಲಿಸ್ಬೇಕು ಇಷ್ಟೇ. ಒಂದೊಂದು ದಿನ ಒಂದು ಬೇರೆ ನೋಟಕ್ಕೆ ಮಾಡಿದ್ರೆ ನಮ್ಮ ಮನೆ ಕೊಡಂಗಿಲ್ಲರಿ ಅಂತಿದ್ರು. ಇದ್ದಿದ್ರಾಗ ಬರೀ ಅಂತಿದ್ವಿ. ಒಂದ್ರಾಗ ಒಂದು ಕನ್ನಡ ಮಾಡು, ಇನ್ನೊಂದು ಗಣಿತ ಮಾಡು, ಇನ್ನೊಂದ್ರಾಗ ಸಮಾಜ ವಿಜ್ಞಾನ ಮಾಡು, ಅರ್ಧ ಅದಕ್ಕೆ ಮಾಡು, ಇನ್ನೊಂದು ಮಾಡು. ಆ ಸೌಲಭ್ಯ ಇರಲಾರ್ದಾಗ ಹುಡ್ರು ಮತ್ತೆ ಏನಾದ್ರು ಬಿಟ್ಟು ಶಾಲೆ ಬಿಡ್ತಕ್ಕಂಥ ಸಮಸ್ಯೆ ಇತ್ತು. ಅದಾಗೂ ಕೂಡ ಅಂದ್ರೆ ಆ ಸಂದರ್ಭಗಳನುಸಾರವಾಗಿ ಏನು ಕೆಲಸಗಳನ್ನು ನಿರ್ವಹಿಸ್ತೀವಿ ಅಂತಕ್ಕಂಥದ್ದು. ಹೀಗೆ ಸೌಲಭ್ಯಗಳಿದ್ದಾಗೂ ಕೂಡ ಅಂದ್ರೆ ಆ ಊರಿಗೆ ಬರಬೇಕಾದ್ರೂ ಕೂಡ ಕಷ್ಟ ಸಾಧ್ಯ ಇತ್ತು ಅವಾಗ. ಯಾಕಂದ್ರೆ ಸರಿಯಾಗಿ ಬಸ್ಸೂ ಇರಲಿಲ್ಲ ಅವಾಗ. ಒಮ್ಮೆ ಆ ಬಸ್ ಇಳಿದ್ವಿ ಅಂದ್ರೆ ಆ ಬಸ್ ಒಳ್ಳೆ ಬರ್ತಿದ್ದೇ ಇಲ್ಲದು. ಯಾಕೆ ಬರ್ತಿದ್ದಿಲ್ಲ ಅಂದ್ರೆ ಅಲ್ಲೇ ಹಿಂದುವಾರದಾಗ ನಿಂತರು ಅವ್ರಿಗೆ ನಿಂತರು. ಒಂದು ಘಟನೆಯನ್ನು ಹೇಳ್ತೀನಿ. ಒಮ್ಮೆ ಹುಲ್ಲಹಳ್ಳಿಯಿಂದ ಬಸ್ ಹೊಂಟಿತ್ತದ. ನಾವೆಲ್ಲರೂ ಕಿಟಕಿ ಕಡೆ ಕೂತಿದ್ವಿ. ಬಸ್ ಹೊಂಟಿತ್ತು. ಬಸ್ಸಿನ ಮಗ್ಲಾಶ್ ಒಂದು ಗಾಲಿ ಓಡಿ ಬಿಡ್ತದೆ ಗಾಲಿ. ಅಲ್ಲಿ ಗಾಲಿ ಹೊಂಟದ್ದು ಅಂತೀವಿ ನಾವು ಬಸ್ನಾಗ ಕುಂತವ್ರು. ಅದು ನಮ್ಮ ಬಸ್ಸಿನ ಗಾಲಿನ. ಅದೊಂದು ಇಳುವು ಇತ್ತು. ಆ ಹಿಂದಿನ ಫೋರ್ಸಿಗೆ ಅದು ಬಿಚ್ಚುವಂತ ಬಂದು ಅದು ಸಾವಕಾಶ ಬಿಡಕತ್ತಿದ್ದ ಡ್ರೈವರ. ಆ ಫೋರ್ಸಿಗೆ ನಮ್ಮ ಗಾಲಿ ಹಿಂದಿನ ಬಿಚ್ಚು ಅದು ಮುಂದೆ ಓಡಕತ್ತಿತ್ತು. ನಾವು ಮಕ್ಕಳು ಅಂತೆ ಇಲ್ಲಿ ಬಸ್ಸಿನ ಗಾಲಿ ಹೊಂಟೈತಿ ಸಿಕ್ಕ ಡ್ರೈವರ್ ತರವೆ. ಇಲ್ಲ ಸರ್ ಅದು ನಮ್ಮ ಬಸ್ಸಿನ ಗಾಲಿನ ರೀ ಅಂತಕ್ಕಂಥ ಇಂಥ ಕಷ್ಟ ಸಂದರ್ಭದಲ್ಲೂ ಕೂಡ ಅಂದ್ರೆ
ಯಾವ ಶಿಕ್ಷಕರು ಕೂಡ ಏನಪ್ಪ ಅಂದ್ರೆ ನಾವು ಬೇರೆ ಕಡೆ ಹೋಗ್ಬೇಕು ಅಂತಕ್ಕಂಥ ಒಂದು ಮನಸ್ಸನ್ನು ಏನಪ್ಪ ಮಾಡಲಿಲ್ಲ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಊರಿನ ಹಿರಿಯರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಅಷ್ಟೇ ನಮ್ಗೆ ಆತ್ಮೀಯವಾಗಿರ್ತಕ್ಕಂಥ ಒಂದು ಏನು ನೋಡ್ಕೊಳ್ತಕ್ಕಂಥ ಇದಿರೋದ್ರಿಂದ ಏನಪ್ಪ ಅಂದ್ರೆ ನಮ್ದು ಎಷ್ಟೋ ಕಷ್ಟಗಳದಕ್ಕೆ ನಾವು ಏನಪ್ಪ ಬಂದು ಸರಿಯಾಗಿ ಬಂದು ಏನಪ್ಪ ಕಲಿಸ್ಬೇಕು ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ಏನಪ್ಪ ನಮ್ಮೆಲ್ಲರಿಗೂ ಕೂಡ ಇತ್ತು. ಹೀಗಾಗಿ ಏನಪ್ಪ ಎಲ್ಲರೂ ಒಂದೇ ಕುಟುಂಬದವರಾಗಿ ಕೂಡ ಏನಪ್ಪ ಅಂದ್ರೆ ಏನು ಅಲ್ಲೇ ಜೀವನವನ್ನು ನಡೆಸಿರ್ತಕ್ಕಂಥದ್ದನ್ನು ಕೂಡ ಏನಪ್ಪ ನಾವು ನೆನೆಸ್ಕೊಳ್ಬೇಕಾಗ್ತೈತೆ ಅಂತಕ್ಕಂಥದ್ದು. ನೀವೇನು ಬಿಟ್ಟು ಕೊಟ್ಟಿರಲ್ಲ, ಅವರು ನಾವು ಬಿಟ್ಟು 22 ವರ್ಷ ಆಯ್ತಲ್ಲ, ಅವ್ರು ಏನೋ ಕಾರ್ಯಕ್ರಮ ಇದ್ರು ನಮಗೆ ಫೋನ್ ಹಚ್ಚಿರ್ತಾರೆ, ನಾವು ಏನೋ ಕಾರ್ಯಕ್ರಮ ಇದ್ದು ಅವ್ರು ಫೋನ್ ಹಚ್ಚಿರ್ತೀವಿ. ಎಲ್ಲರೂ ಒಂದು ವರ್ಷದ ಒಂದು 2-3 ಸಲ ನಾವೆಲ್ಲರೂ ಏನಪ್ಪಾರ ಒಂದು ಕಡೆ ಏನಪ್ಪಾರ ಸೇರ್ತಕ್ಕಂಥ ಒಂದು ಕೆಲಸನೂ ಕೂಡ ಏನಪ್ಪಾರ ಆಗ್ತೈತಿ ಅಂತಕ್ಕಂಥದ್ದು. ಆ ನಿಮಿತ್ತ ಏನಪ್ಪಾರ ನಿಮ್ಮೆಲ್ಲರ ಜೊತೆಗೆ ಕೂಡ ಏನಪ್ಪಾರ ನಮ್ಮನ್ನು ಸೇರಿಸಿ ಏನಪ್ಪಾರ ಈ ಕಾರ್ಯಕ್ರಮವನ್ನು ನಡೆಸಿದ್ದಕ್ಕಾಗಿ ಮತ್ತೊಮ್ಮೆ ಏನಪ್ಪಾರ ಎಲ್ಲರಿಗೂ ಏನಪ್ಪಾರ ಹೃದಯ ಬೇಕಾರೆ ಅನುವಂದನೆಗಳನ್ನು ಏನಪ್ಪಾರ ಸಲ್ಲಿಸ್ತೇನೆ ಅಂತಕ್ಕಂಥದ್ದು. ಇನ್ನು ನಿಮಗೆ ಗೊತ್ತೈತೋ ಇಲ್ಲೋ, ನಿಮ್ಮ ಊರನವ್ರು ಯಾರು ಬಂದ್ರೆ ಆಗಲೇ ಮಾತಾಡಿಸ್ಬಿಡ್ತೀನಿ, ಯಾಕ್ರಿ ಹಿರಿಯರ ಹೆಂಗದ್ರಿ ಏನದ್ರಿ ಅಂತಕ್ಕಂಥದ್ದನ್ನು ಕೂಡ ಮಾತಾಡಿಸ್ತಕ್ಕಂಥ ಒಂದು ಸ್ವಭಾವ. ಈ ಕೆಲವು ಮಂದಿ ಆದರು ನಾವು ಪರಿಚಯ ಇಲ್ಲ, ಸ್ವಲ್ಪ ಗುರುತು ಸಿಗಲಿಲ್ಲ ಅಂತಕ್ಕಂಥದ್ದು. ಈಗ ಒಂದೊಂದು ಎಲ್ಲರ ಹೆಸರು ಇರೋದ್ರಿ ಪರಿಚಯ ಮಾಡ್ಕೊಂಡ್ರೆ ಈಗ ಒಂದೊಂದು ಸಲ ಏನಾಗ್ತಾವೆ ನೆನಪು ಆಗ್ತಕ್ಕಂಥದ್ದು ಕೂಡ ಏನಪ್ಪಾರ ಬರ್ತೈತಿ. ಆವಾಗಿನೂ ಕೂಡ ಕೆಲವೊಂದು ಏನಂತಾರೆ ನಮ್ಮನ್ನು ಸರ್ ಗುರುತು ಹಿಡಲಿಲ್ಲ, ನಮಗೆ ಇದು ಮಾಡಲಿಲ್ಲ ಅಂತಕ್ಕಂಥ ಏನಾದರೂ ಮನಸ್ಸಿನಲ್ಲಿತ್ತಂತಂದರೆ ದಯವಿಟ್ಟು ಅದನ್ನು ಏನಪ್ಪದ ಆ ರೀತಿ ಏನಪ್ಪಾರ ಭಾವಿಸ್ಬಾರ್ದು. ಯಾಕಂದ್ರೆ ಒಮ್ಮೊಮ್ಮೆ ನಾವು ಗುರುತಿರ್ಲಾರ್ದಂಗೆ ಆಗಿವೆ, ನೀವು ಗುರ್ತಿಡ್ಲಾರ್ದಂಗೆ ಆಗಿಬಿಟ್ವಿ ಅದಲ್ಲ. ನನಗೆ ಗಂಜಾಸ ಮೊನ್ನೆ ಮುಗಿದ್ದಲ್ಲೇ ಎಲ್ಲರೂ ಕೂಡ ನಿಂತೀವಿ, ಎಲ್ಲ ಹುಡ್ರದವು ಗಂಜಾ ಸರ್ ಬಂದಿಲ್ಲ ಅಂತಾರೆ. ಅಲ್ಲೇ ನಾನಾ ಗಂಜಾಸರು ಸರಿ ಭಾಳ ತೆಳಗಿದ್ರಿ. ಯಾಕಂದ್ರೆ ಇದು 30-32 ವರ್ಷಗಳ ನಂತರ ಏನಪ್ಪ ನಾವು ನೀವು ಭೇಟಿ ಆಗ್ತಕ್ಕಂಥ ಸಂದರ್ಭಗಳದವು. ಹಾಗೇ ಇದ್ರಪ್ಪ ನಮ್ಮ ಸರ್ ಗುರ್ತಿಡ್ಲಿಲ್ಲ ಹಂಗೆ ಅಂತಕ್ಕಂಥ ಒಂದು ಭಾವನೆ ಬೇಡ. ಎಲ್ಲರೂ ಕೂಡ ಇವತ್ತು ನಮ್ಮನ್ನು ಆತ್ಮೀಯವಾಗಿ ಏನಪ್ಪ ಅಂದ್ರೆ ಸೇರಿಸ್ತಕ್ಕಂಥ ಕೆಲಸಗಳನ್ನು ಏನಪ್ಪ ಮಾಡಿರಿ ಅಂತಕ್ಕಂಥದ್ದು. ಅದ್ರ ಜೊತೆಯಾಗಿ ಕೂಡ ಏನಪ್ಪ ಅಂತಂದ್ರೆ ಭಾಳಷ್ಟು ಜನ ತಮ್ಮ ಹೇಳಿದ್ರು, ಯಾರು ಡೋಣೂರು ಹೇಳಿದ್ರು, ಇವರು ತಮ್ಮ ಯಾವುದೇ ಕ್ಷೇತ್ರ ಅದೇನೇನಪ್ಪ ಜೀವನ ನಿರ್ವಹಣೆ ಮಾಡಬೇಕಾಯ್ತಂದ್ರೆ ಹಲವಾರು ಕ್ಷೇತ್ರಗಳದವು.